ಲಜ್ಜೆ ಇಲ್ವಂತೆ. ಇವ್ರು ಏನ್ ಮಾಡ್ತಿದಾರೆ ಅಂತ ಸರಿಯಾಗಿ ಹೇಳ್ತಾನೆ ಇಲ್ಲ ಕಡೆ. ನನಗೂ ನನ್ನ ಪತಿ ಪರಮೇಶ್ವರಂದೇ ಯೋಚನೆ, ಯಾವಾಗ ಶೂಟಿಂಗ್ ಮುಗಿಯುತ್ತೋ, ಯಾವಾಗ ಮನೆಗೆ ಬರ್ತಾರೋ ಟೆನ್ಷನ್ ಆಗ್ಬಿಟ್ಟಿದೆ. ಈ ಗಂಡಸ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆಲಿರೋ ಕರಿ ಕೂದಲೆಲ್ಲ ಬಿಳಿ ಆಯ್ತು. ಶೂಟಿಂಗ್ ಮುಗಿತಾ? ಈ ಅವತಾರದಲ್ಲಿ ಅದ್ ಏನ್ ಮಾಡ್ಬಂದ್ರೋ ಏನೋ. ಅಯ್ಯೋ ಅದಕ್ಕೆಮ್ಮ ಸಿಕ್ಕಾಬಟ್ಟೆ ಸಿಂಪಲ್. ಸುಮ್ನೆ ತುಟಿ ಹಿಂಗ್ ಅನ್ಬಿಟ್ಟು ಕೈ ಬಾಯಿ ಅಲ್ಲಾಡ್ಸ್ಬಿಟ್ರೆ ಯಾರೋ ವಾಯ್ಸ್ ಮಿಕ್ಸ್ ಮಾಡ್ಬಿಡ್ತಾರೆ. ಈಗ ಎಕ್ಸಾಂಪಲ್ಗೆ ಅಣ್ಣಯ್ಯ ನೀನ್ ಡೈಲಾಗ್ ಹೇಳು, ನಾನು ಹೇಳ್ತೀನಿ. ಪಕ್ಕದ ಮನೆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ನನ್ನ ಫ್ರೆಂಡ್ ತನುಜ ಹತ್ರ 600 ರೂಪಾಯಿ ಕಾಂಟ್ಯಾಕ್ಟ್ ಫೋಟೋ ತಗೊಂಡ್ ಬಂದು ಬೆಳಿಗ್ಗೆ ಸಂಜೆ ಹಚ್ಕೊಳ್ತಾ ಇದ್ದೀನಿ. ಒಂದೇ ಒಂದ್ ದಿನ ಕಾದು ಚೆನ್ನಾಗಿದ್ಯಮ್ಮ ಅಂತ ಹೇಳಿದ್ದೀರಾ, ಪಕ್ಕದ ಮನೆ ಹುಡುಗಿ ಯಾಕೆ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾ ಇದ್ದೀರಾ? ಅವಳಲ್ಲಂತೆ, ಅತ್ತೆ ಮಗಳಂತೆ. ಬೇಡ ಬೇಡ, ನೀನ್ ನಾಲ್ಗೆ ನೆಲೆಲ್ಲ ಇಟ್ಕೊಂಡು ಹೆಂಗೆ ಹೊಡೆದಾಕ್ತೀಯ. ಅಯ್ಯೋ ಅತ್ಯಮ್ಮ, ಸಿನಿಮಾ ಅಂದ್ರೆ ಹೆಂಗಾಗಿದೆ ಅಂದ್ರೆ ಮೂಗುನ್ ತಗೊಂಡೋಗಿ ಎದುರುಗಡೆ ನಿಲ್ಸಿದ್ರು ಅವನ ಹತ್ರ ತುಟಿನ ಹಿಂಗ್ ಮಾಡಿಸಿ ಕೈ ಕಾಲೆಲ್ಲ ಅಲ್ಲಾಡಿಸಿ ವಾಯ್ಸ್ ಮಿಕ್ಸ್ ಮಾಡ್ಬಿಟ್ಟು ಸಿನಿಮಾನ ಹಿಟ್ ಮಾಡ್ಬಿಡ್ತಾರೆ. ಮಂಜ, ಸಿನಿಮಾನ ಹೆಂಗೋ ಹಿಟ್ ಮಾಡ್ಬಿಡ್ತಾರೆ. ನಿಜ ಜೀವನದಲ್ಲಿ ಇದೇ ತರ ಆದ್ರೆ ನಮ್ಮ ತಲೆಲಿರೋ ಮೆದ್ದಿಟ್ಟಾಗ್ಬಿಡುತ್ತೆ. ವೈಶಾಲಿ, ಶೂಟಿಂಗ್ ಮನೆ ಹಾಳಾಗಿ ಹೋಗ್ಲಿ ಕಣೆ, ಇವ್ರು ಹೊರಗಡೆ ಹೋದ್ರೆ ಹೇಗ್ ಮಾತಾಡ್ಕೊಂಡ್ ಬರ್ತಾರೆ? ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡು. ಡಬ್ಬಿಂಗ್ ಆಪ್ಷನ್ ಇರೋ ಇವ್ರೇ ಹಿಂಗೆ ಅಂದ್ರೆ ಲೈವ್ ಆಗಿರೋ ನಮ್ ಗುಂಡಣ್ಣನ್ ಗತಿ ಲೇಡೀಸೇ ಗತಿ ಅಂತ. ಬಾರು ಮಂಜು, ಏನ ನೀನ್ ಅವತಾರ ಮೈಗೆಲ್ಲ ಯಾಕೋ ಹಗ್ಗ ಕಟ್ಕೊಂಡಿದ್ಯಾ? ತಾಳಪ್ಪ ದಾರಿ ನಡ್ಕೊಂಡ್ ಬರ್ತಾ ಇದ್ವಾ, ಇಬ್ರು ಸರ್ಕಸ್ ಕಂಪ್ನಿಯವ್ರು ಬಂದ್ರು. ಇವ್ನ ಅವ್ರ ಹತ್ರ ಹೋಗಿ ಮಾತಾಡ್ದ. ಇಬ್ರು ಹಗ್ಗ ಹಿಡ್ಕೊಂಡು ಹೇಳಿದ್ರು, ಕೆಳ ಬಿದ್ದ, ನಾಲ್ಗೆ ಪೆಟ್ ಮಾಡ್ಕೊಂಡಿದ್ದಾನೆ. ಇಬ್ರು ಯಾವ್ದೋ ಸರ್ಕಸ್ ಕಂಪ್ನಿಯವರು. ನೀನ್ ಯಾಕ ಅವ್ರ ಹತ್ರ ಹೋಗಿದ್ದೆ? ಕೆಲ್ಸ ಕೇಳಕ್ಕಿಂತ ಹೋಗಿದ್ದಪ್ಪ. ಏನು ನಿನ್ನ ಮಾತಿನ ಅರ್ಥ? ತಾಳು ಅವ್ನ ನಾಲ್ಗಿಗೆ ಪೆಟ್ಟಾಗಿದೆ ಅಂತ. 1, 2, 3 ಮಂಜುನ ಸೇರಿಸಿ ನಮ್ಮ ಮನೇಲಿ ನಾಲ್ಗೆ ಬಿದ್ದಾಗಿರೋದು 3ನೇ ಸಲ. ಬಾರು, ಇನ್ ನಾವು ತಡ ಮಾಡೋದ್ ಬೇಡ. ವೈದ್ರಿ ಹೇಳ್ದಂಗೆ ಆ ಔಷಧಿ ಸರ್ದಿದ್ವಲ್ಲ ಕಬ್ಣ, ಅದನ್ನ ಬಿಸಿ ಮಾಡಿ ನಿನ್ ಗಂಡಂಗೆ ನನ್ ಗಂಡಂಗೆ ಬರೆ ಹಾಕ್ಬಿಡೋಣ. ನೋವಾದ್ರೆ ನೋವಾದ್ರೆ ನಾಲ್ಗೆ ಸರಿ ಹೋಗುತ್ತೆ ಅಂತ ಹೇಳಿದ್ರಲ್ಲ, ನಾಲ್ಗೆ ಮೇಲೆ ಬರೆ ಹಾಕ್ಬಿಡೋಣ, ಮಾತ್ ಬರುತ್ತೆ. ಅಕ್ಕ, ನೀನ್ ಯಾರ್ಯಾರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಯಾ? ಮೊದ್ಲು ನನ್ ಮಂಜುಡಿ ಅವ್ರ ಬಗ್ಗೆ ಯೋಚನೆ ಮಾಡು. ಔಷಧಿ ಇಟ್ಟಿದ್ರು ಕಬ್ಣನ ತಗೊಂಡ್ ಬಂದು ಇವ್ರ ನಾಲ್ಗೆಗೆ ಬರೆ ಹಾಕೋ. ಮೊದ್ಲು ಇವ್ರಿಗೆ ಮಾತ್ ಬರ್ಲಿ. ನಮ್ ಮಂಜುದ್ ಬೆಳೆಸಿ ಜೋಕರ್ಸ್ ನೀವಿಬ್ರೇನಾ? ನಾವು ಹೇಳ್ಕೊಂಡಿದ್ದು ಅವನೇ. ಯಾಕ್ರೆ ಅವ್ನ ಹಗ್ಗ ಕಟ್ಟಿದ್ರಿ? ಸರ್ಕಸ್ ಬರುತ್ತೆ ಅಂದ, ಅದೇ ಹಗ್ಗ ಕಟ್ಟಿದ್ವಿ. ಸುಳ್ಳು ಹೇಳ್ಬೇಡಿ, ನೀವೇ ಅವ್ನಿಗೆ ಹಗ್ಗ ಕಟ್ಟಿ ಎಳ್ದಿದ್ದು. ನೀವ್ ಎಳ್ದಿದ್ರಿಂದ ಇವ್ನ ನಾಲ್ಗೆಗೆ ಪೆಟ್ಟಾಗಿದೆ. ಏನ್ ಮಾಡೋದೀಗ? ನೀನೇನು ಯೋಚನೆ ಮಾಡ್ಬೇಡ, ನಾಲ್ಗೆಗೆ ನಮ್ಮದು ಸೂಪರ್ ಆಗಿರೋ ಔಷಧಿ ಇದೆ. ನಮ್ ಗುಂಡನಿಗೆ ಗಂಡನ್ ಕೊಟ್ಟಿದ್ರಲ್ಲ, ಸೇಮ್ ಔಷಧಿ ಇವ್ನಿಗೂ ಬೆಳೆಸಿದ್ರೆ ಆಯ್ತು. ನಿಮ್ಮ ಗಂಡಂದ್ರು ನಾಲ್ಗೆಗೆ ಆಲ್ರೆಡಿ ಔಷಧಿ ತಂದ್ಬಿಟ್ಟಿದ್ದೀರಾ? ಹೌದು, ನಮ್ ಗುಂಡನಿಗೆ ಕಿರ್ನಾಲ್ಗೆ ಬಿದ್ದೋಗಿದೆ. ನನ್ ಪತಿ ಪರಮೇಶ್ವರಂಗೆ ನಾಲ್ಗೆ ಕಟ್ಟಾಗಿ ಮಾತಾಡೋದಕ್ಕೆ ಬರ್ತಾ ಇಲ್ಲ. ಅವರಿಬ್ರು ಸರಿ ಹೋಗೋದಕ್ಕೋಸ್ಕರ ನಾಟಿ ವೈದ್ಯರು ಒಂದ್ ಕಬ್ಣ ಕೊಟ್ಟಿದ್ದಾರೆ. ಅದನ್ನ ಬಿಸಿ ಮಾಡಿ ನಾಲ್ಗೆ ಮೇಲೆ ಬರಿ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತಂತೆ. ನಿಮ್ಮ ಗಂಡಂದ್ರಿಗೆ ಹಾಕೋ ಬರೆನ ತೆಗೆದು ಮಂಜಿನ ಬಾಯಿ ಹಾಕಿದ್ರೆ ಬಾಯಿ ಬರ್ತಂತೆ. ಹಾಗಿದ್ರೆ ಅವ್ರ ಬರೆನೂ ಸೇರಿಸಿ ಮಂಜನ್ ನಾಲ್ಗೆ ಮೇಲೆ ಬರೆ ಹಾಕೋಣ. ನೋಡ ಅವ್ನು ಹೇಳ್ತಿದ್ರೆ ನೀವಿಬ್ರು ಯಾಕೆ ನಗ್ತಾ ಇದ್ದೀರಾ? ನಿಜ ಹೇಳಿ, ಯಾರು ನೀವು? ನಾನು ಗುಂಡ ವೈಶಾಲಿ ಗಂಡ, ಆದ್ರೂ ಅಲ್ಲ ಮೊಂಡ, ಹೆಂಡತಿನ ಪ್ರೀತಿಸೋದ್ರಲ್ಲಿ ಪ್ರಚಂಡ. ನಾನು ಈ ಕೈಲಾಸದ ಒಡೆಯ ನಟಭಯಂಕರ ಪರಮೇಶ್ವರ. ನೀವು ರಿಯಲ್ ಆಗಿ ಜೋಕರ್ ತರ ಇದ್ದೀರಾ, ಮತ್ತ್ಯಾಕೆ ಜೋಕರ್ ಗೆಟಪ್? ನೋಡಮ್ಮ, ಆ ಮಂಜ ಇಟ್ಟು ಫಿಟ್ಟಿಂಗಿಗೆ ನೀವಿಬ್ರು ನಮ್ಮ ಮೇಲೆ ಅನುಮಾನ ಪಡಕ್ಕೆ ಶುರು ಮಾಡಿದ್ರಿ. ಆ ಅನುಮಾನದ ಪಿಶಾಚಿ ನಿಮ್ಮ ತಲೆಯಿಂದ ಓಡಿ ಹೋಗ್ಲಿ ಅಂತ ಮಂಜನಿಗೆ ಮಾತು ಬರದಿದ್ದಂಗೆ ಮಾಡಿದ್ದೆ ನಾವಿಬ್ರು. ಏನ್ ಹೇಳ್ತಾವ ನಮ್ಮ ಅವನು?